ನಾವು ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್. ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನೂ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಈಗ ರಾಜು ಸರ್ ಮಾಡಿದ್ರೆ ಈವನ್ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರೇ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ಮಾಡಿದ್ವಿ. ಅಂದರೆ ಈಗ 3 ದಿವಸ ನಾವು ಶೂಟಿಂಗ್ ಮಾಡಿರೋದು, ಆದರೆ ಅವರು ನನಗೆ 10ನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ದು. ನನಗೆ ಅವ್ರು 9ನೇ ತಾರೀಕಿಗೆ ಬಂದರು. ಅಂದರೆ ಅವ್ರ ಸ್ನೇಹಿತರ ಜೊತೆ, ಅವರಿಬ್ಬರು ಸ್ನೇಹಿತರ ಜೊತೆ 9ನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆಯಲ್ಲಿದೆ. ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶು ಅದೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ದರು. ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು, ನಾವು ಎಲ್ಲ ಸಜೆಸ್ಟ್ ಮಾಡಿದ್ವಿ ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ. ಅದರ ನಂತರ 10ನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗಿಗೆ ಜಾಯ್ನ್ ಆದರು. ಆ್ಯಂಡ್ 10, 11, 12 3 ದಿವಸ ಜೊತೆ ಶೂಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ನಾವೆಲ್ಲ ಯೂಶ್ವಲಿ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಈಗ 6 ಗಂಟೆಗೆಲ್ಲ ಸೆಟ್ಟಲ್ಲಿ ಇರ್ತೀವಿ, ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಯೂಶ್ವಲಿ ಸರ್ ಒಂದು 7:30, 8 o'clock ಅವರು ಜಾಯ್ನ್ ಆಗ್ತಾರೆ. 6 ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು ನಿನ್ನೆ. ಸೊ ಅದೆಲ್ಲರೂ ಒಂದು 9:30, 10 ಗಂಟೆಗೆಲ್ಲ ಮಲಗಿಬಿಡ್ತೀವಿ. ಅದು ಸ್ವಲ್ಪ ಹೆಬ್ರಿ ಕಡೆ ಶೂಟ್ ಮಾಡ್ತೀವಿ ನಾವು. ನಿನ್ನೆ ಶೂಟ್ ಮಾಡಿ ಎಲ್ಲ ಮುಗಿಸಿ ಬಂದಮೇಲೆ ರಾತ್ರಿ ಊಟವೆಲ್ಲ ಮಾಡಿ ಅವರು ಒಂದು 11 ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ. ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ. ನಾವು ಅವ್ರ ಟೈಮ್ ಕೋಆರ್ಡಿನೇಟ್ ಮಾಡಿದ್ದೀವಿ. ಅದರ ನಂತರ 11 ಗಂಟೆಗೆ ಅವರಿಗೆ ಟೀಮ್ ಕಡೆಯಿಂದ ಕೋಆರ್ಡಿನೇಟ್ ಆಗಿರೋದು, ಅವ್ರು ಕಾಲ್ ಮಾಡಿರೋದಕ್ಕೆ. ಅದರ ನಂತರ 11:59ಕ್ಕೆ ಅವರು ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾರೆ, ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಒಂಚೂರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ. ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ. ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ. ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದೆ. ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಬ್ಬರು ಹುಡುಗರು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಟ್ ಇಮಿಡಿಯೇಟ್ CPR ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್. ಅದರ ನಂತರ ಇಮಿಡಿಯೇಟ್ ಮಣಿಪಾಲಿಗೆ ಕರ್ಕೊಂಬಂದ್ವಿ. ಒಂದು 12 ಗಂಟೆ 12:15 ಅಷ್ಟರಲ್ಲಿ ನಾವು ಹೆಬ್ರಿಯಲ್ಲಿದ್ವಿ. 1 ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ. ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ. ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವ್ರ ಲಾಸ್ಟ್ ಅವ್ರ ಇವ್ರ ತಮ್ಮ ಒಂದು 5:45 ಅಷ್ಟರಲ್ಲಿ ಅವರು ಇಲ್ಲಿಗೆ ರೀಚ್ ಆದರು ಬೆಳಗಾವಿಯಿಂದ. ಆ್ಯಂಡ್ ಅವ್ರ ತಮ್ಮ ಬರ್ತಿದ್ದಂಗೆ ಅವರು